ಸ್ನೇಹಿತರೆ, ಇವತ್ತು ನಾವು ಫೋನ್ಪೇಯಲ್ಲಿರೋಂಥ ಒಂದು ಯೂಸ್ಫುಲ್ ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದೇನಪ್ಪ ಅಂತಂದರೆ ಶೇಕ್ ಟು ಸ್ಕ್ಯಾನ್ ಅಂತಂದರೆ ನಾವು ಜಸ್ಟು ಫೋನ್ನ ಶೇಕ್ ಮಾಡಿದ್ರೆ ಸಾಕು, ಅಳ್ಳಾಡಿಸಿದ್ರೆ ಸಾಕು, ನಮ್ಮ ಸ್ಕ್ಯಾನರ್ ಓಪನ್ ಆಗುತ್ತೆ. ಅದರಿಂದ ನಾವು ಕ್ವಿಕ್ಕಾಗಿ ಸ್ಕ್ಯಾನರ್ ಹುಡ್ಕೋ ಬದಲು ಡೈರೆಕ್ಟ್ಲಿ ಶೇಕ್ ಮಾಡೋ ಮೂಲಕ ಸ್ಕ್ಯಾನರ್ನ ಓಪನ್ ಮಾಡಿ ಪೇ ಮಾಡ್ಬೋದು. ಸೊ ಅದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಫೋನ್ಪೇ ಆ್ಯಪ್ ಓಪನ್ ಮಾಡೋಣ. ಸೊ ಫೋನ್ಪೇ ಇಲ್ಲಿದೆ. ಓಕೆ ಫೋನ್ಪೇ ಆ್ಯಪು. ಸೊ ಫೋನ್ಪೇ ಆ್ಯಪ್ ಓಪನ್ ಆದಮೇಲೆ ಸೊ ನಿಮ್ಮ ಫಿಂಗರ್ ಪ್ರಿಂಟ್ ಕೊಟ್ಟು ಓಪನ್ ಮಾಡಿ. ಅದಾದಮೇಲೆ ಪ್ರೊಫೈಲ್ ಅಂತ ಸಿಗುತ್ತೆ ನಿಮಗೆ ಲೆಫ್ಟ್ ಸೈಡ್ ಟಾಪಲ್ಲಿ. ಪ್ರೊಫೈಲ್ ಒಳಗೆ ಹೋಗಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಶೇಕ್ ಟು ಸ್ಕ್ಯಾನ್ ಅಂತ ಇದೆಯಲ್ಲ, ಇದು ಆಫ್ ಆಗಿರುತ್ತೆ. ಇದನ್ನ ಆನ್ ಮಾಡಬೇಕು. ಆನ್ ಮಾಡಿದಾಗ ಈಗ ಬ್ಯಾಕ್ ಬಂದು ಈಗ ನಾವು ಯಾರಿಗಾದ್ರೂ ಪೇಮೆಂಟ್ ಮಾಡಬೇಕಾದ್ರೆ ಜಸ್ಟ್ ಫೋನ್ನ ಶೇಕ್ ಮಾಡಿದ್ರೆ ಸಾಕು. ನೋಡಿ ಈಗ ಶೇಕ್ ಮಾಡ್ತೀನಿ ಮೇಲೆ ಕೆಳಗೆ. ಓಕೆ ಶೇಕ್ ಮಾಡ್ತಾಯಿದ್ದೀನಿ. ಓಕೆ ಫಸ್ಟ್ ಟೈಮು ಅದು ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡಿ. ಓಕೆ ಅಲೋ ಮಾಡಿದ್ದೀನಿ. ಓಕೆ ಈಗ ಓಪನ್ ಆಯಿತು ಸ್ನೇಹಿತರೆ. ಸೊ ಈಗ ಮತ್ತೆ ಬ್ಯಾಕ್ ಬಂದಿದ್ದೀನಿ. ಈಗ ಮತ್ತೆ ಶೇಕ್ ಮಾಡ್ತೀನಿ ನೋಡಿ. ಓಕೆ ಸ್ಕ್ಯಾನರ್ ಓಪನ್ ಆಯಿತು. ಸೊ ಈ ರೀತಿ ಓಪನ್ ಮಾಡ್ಬೋದು. ಯೂಶ್ವಲಿ ಸ್ಕ್ಯಾನರು ನಮಗೆ ಫೋನ್ಪೇ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಇರುತ್ತೆ. ಸೊ ಇದನ್ನ ಹುಡ್ಕೋ ಬದಲು ಡೈರೆಕ್ಟ್ಲಿ ನಾವು ಶೇಕ್ ಟು ಸ್ಕ್ಯಾನ್ ಆನ್ ಮಾಡಿದರೆ ಡೈರೆಕ್ಟ್ಲಿ ಅಳ್ಳಾಡಿಸೋ ಮೂಲಕ ಸ್ಕ್ಯಾನ್ ಮಾಡ್ಬೋದು. ಆಮೇಲೆ ಇದು ಎಲ್ಲ ಕಡೆ ವರ್ಕ್ ಆಗಲ್ಲ ಸ್ನೇಹಿತರೆ, ಫೋನ್ಪೇ ಓಪನ್ ಆಗಿದ್ದಾಗ ಮಾತ್ರ ವರ್ಕ್ ಆಗುತ್ತೆ. ನೀವು ಹೋಮ್ ಸ್ಕ್ರೀನಲ್ಲಿದ್ದು ಫೋನ್ ಅಳ್ಳಾಡಿಸಿದ್ರೆ ಏನು ಓಪನ್ ಆಗೋಲ್ಲ. ಸೊ ಫೋನ್ಪೇ ಈ ಥರ ಕ್ವಿಕ್ಕಾಗಿ ಪೇಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸ್ಕ್ಯಾನು ನಾವು ಶೇಕ್ ಮಾಡೋ ಮೂಲಕ ಓಪನ್ ಮಾಡ್ಬೋದು. ಅದಾದಮೇಲೆ ಜಸ್ಟು ನಾವು ಈ ಫಿಂಗರ್ ಪ್ರಿಂಟ್ ಮೂಲಕ ಕೂಡ ಪೇಮೆಂಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಕೂಡ ಟ್ವಿಟರಲ್ಲಿ ಇದೆ. ಸೊ ಹಾಗಾಗಿ ನಾವು ಹೊರಗಡೆ ಎಲ್ಲಾದರೂ ಈಗ ಬಸ್ಸಲ್ಲಿ ಅಥವಾ ಎಲ್ಲಾದರೂ ಏನಾದರೂ ಅಂಗಡಿಯಲ್ಲಿ ಪೇಮೆಂಟ್ ಮಾಡಬೇಕು ಅಂತಂದರೆ ಈ ಥರ ಈ ಶೇಕ್ ಟು ಸ್ಕ್ಯಾನ್ ಮತ್ತು ಬಯೋಮೆಟ್ರಿಕ್ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ನಮಗೆ ಸ್ಕ್ಯಾನ್ ಪೇ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಟೆಕ್ನಾಲಜಿ ಟಿಪ್ಸ್ಗಾಗಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.